ಯಾವ ಬೋದಿದನ್ನೇ ಇನ್ನೇ ನಿಮ್ಮ ಅಪ್ಪ ನನ್ನ ಮಗ ಮಾಡ್ತಾನ ಚಿಕ್ಕ ಬಿಟ್ಕೊಂಡು ಚಿಕ್ಕ 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 ಇಲ್ಲ ನೀನೇ ಮಾಡು ಅಮ್ಮ ಮಾಡೋರು ಬರೀದ ಅಮ್ಮನ ರೆಡಿ ಮಾಡೋದು ಮಾಡ್ಕೊಂಡು ಆಡಿಸ್ಕೊಂಡು ಅಮ್ಮನಿಗೆ ಯಾಕೆ ಮಾಡಿಸ್ತೀಯ ಹೋಗಿಲ್ಲ ನನ್ನ ಮನೆ ಬಿಟ್ಟು ಹೇಳು ಹೋಗ್ಬಾ ಫಸ್ಟ್ ನೀನು ಹೋಗ್ಬೇಡಿ ಇದು ನನ್ನ ಮನೆ ನಿನ್ನ ಮನೆಯಲ್ಲಿ ಹೋಗು ನೀನು ಫಸ್ಟ್ ಎಲ್ಲಿ ಹೋಗನ್ನಿ ಹೋಗು ನಿಮ್ಮ ಮನೆಗೆ ನಮ್ಮನೆ ಇದೆ ಕಣು ಬಡ್ಡಿ ನಿಮ್ಮ ಮನೆ ಅಲ್ಲ ನಮ್ಮ ಅಮ್ಮನೆ ನಮ್ಮ ಅಪ್ಪನ ಮನೆ ಹೋಗಿ ನೀನು ನೀನು ಏನು ನಾನೆಲ್ಲ ನೀನ್ ಮನೆ ಫಸ್ಟ್ ಹೋಗು ಮನೆಗೆ ನೀನು ಹೋಗು ಬೇಡ ನಮ್ಮನೆ ನಮ್ಮಪ್ಪನ ಮನೆ ನೀನು ಹೋಗು ಕಳ್ಳನ ಮಗ ನನ್ನ ಮಗ ಹೋಗು ಹೋಗ ಹೋಗಣೆ ಹೋಗರೆ 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 ಇದು ನಿಮ್ಮ ಅಪ್ಪ ಇದು ನಮ್ಮ ಅಪ್ಪನ ಮನೆ ನಿಮ್ಮ ಮನೆ ನಿಮ್ಮ ಅಪ್ಪ ಎಷ್ಟು ವರ್ಷದಲ್ಲಿ ಬಂದು ನಮ್ಮ ಅಪ್ಪಂದು ನಿಮ್ಮ ಅಪ್ಪಂದು ಅಲ್ಲದ ಹೋಗು ಇಲ್ಲಿ ಬಂದವಳ ಅಳಾಡ್ಸಕ್ ನಮ್ಮ ತಾತಂದು ನಮ್ಮ ಅಪ್ಪಂದು ತಗೋತೀನಿ ಅಂಚೇನು ನಮ್ಮ ಅಪ್ಪಂದು ನಾನು ಅಷ್ಟು ತಗೋತೀನಿ ಯಾವಾಗ ದೊಡ್ಡಳಾದ್ಮೇಲೆ ತಗೋತೀನಿ ಅಂಚೇನು ದೊಡ್ಡದಾಯ್ತು 4 ಗಂಟೆ ಇಲ್ಲಿ ಯಾರು ನೀನ್ ಸಾಕರು ಖಾಲಿ ಮಾಡು ನಮ್ಮ ಅಮ್ಮ ಸಾಕ್ತದೆ ಅಂಚೇನು ಮಮ್ಮತ್ ಸಿಗ್ತದೆ ಸರಿ ಆಯ್ತು ಹೋಗಿ ಇಬ್ರಳುವೆ ಖಾಲಿ ಮಾಡೆ ಲೇ ಹೋಗಿ ಎದ್ದು ಬಿಡು ಆಯ್ತು ಹೋಯ್ತೀನಿ ಅಜ್ಜಿನ ಖಾಲಿ ಮಾಡೆ ಅಂತ ಹೇಳ್ತಿದ್ದು ಹೋಯ್ತಾದಲ್ಲೇ ಮನೆ ಬಿಟ್ಟಿ ಚಿನ್ನು ಚಿನ್ನು ಹೋಯ್ತಾದ ಅಜ್ಜಿ ಓಡು ಹೋಗ್ಲಿ ಬಿಡು ಅವ್ವಾ ಹೋಗ್ಲಿ ಬಿಡು ಅದು ಈಚೆ ಕಡೆ ವಾಸ್ಕೊಳಕ್ಕೆ ತಂಗ ಗೊತ್ತು ಮುತ್ತಮ್ಮ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸಖತ್ತಾಗಿದ್ದೀರಾ ಅಲ್ವಾ ಇವತ್ತು ಚಿಲ್ಡ್ರನ್ಸ್ ಡೇ ಎಲ್ಲ ಮಕ್ಳಿಗೂ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನನ್ನ ಸಬ್ಸ್ಕ್ರೈಬರ್ಸು ನನ್ನ ವ್ಯೂವರ್ಸ್ ಮಕ್ಕಳು ಎಲ್ಲ ಚಿಕ್ಕ ಚಿಕ್ಕ ಮಕ್ಳು ಇರ್ತಾರಲ್ಲ ಸೊ ಅವರಿಗೆಲ್ಲ ಹ್ಯಾಪಿ ಚಿಲ್ಡ್ರನ್ಸ್ ಡೇ ನಾನು ಇವಾಗ ಎದ್ದೊಂದು 10 ನಿಮಿಷ ಆಯಿತು 8 ಗಂಟೆ 49 ಆಗಿದೆ ಆಗಲೇ ನೋಡಿದ್ರೆಲ್ಲ ಇನ್ನೂ ಬೆಡ್ ಮೇಲೆ ಇದೆ ಆಲ್ಮೋಸ್ಟ್ ಒಂದು 8:20 ಆಗಿತ್ತೇನೋ ನಮ್ಮಮ್ಮ ಟೈಮ್ ಆಗೈತೆ ಎದ್ದು ಕಸ ಗುಡಿಸು ಅಂತ ಇತ್ತು ಅದಕ್ಕೆ ಚಿನ್ನು ಅಜ್ಜಿ ಬೈತಾ ಇದೆ ಅಂತೆ ಕರಿ ಇಲ್ಲಿ ನಿನ್ನ ಅಜ್ಜಿನ ನಾನು ಅವಾಜ್ ಆಗ್ತೀನಿ ಅಂದು ಕರೆದೆ 1-2 ಸಲ ಮಕ್ಕಳು ಕರೀತಿದ್ದಾಳೆ ಬಾ ಅಂತ ಹೇಳಿ ಅಮ್ಮ ಬಂದಮೇಲೆ ನಾವು ಅಮ್ಮನ ಏನಕ್ಕೆ ಬೈತೀಯ ನೀನೇ ಕೆಲಸ ಮಾಡೋ ಹಾಗೆ ಹೀಗೆ ಅಂತ ಮಾತಾಡ್ತಾ ಇದ್ಲು ಅದೇ ನೋಡಿದ್ರಲ್ಲ ಹಿಂಗೆ ಕೆಲವೊಂದು ಸಲ ಚಿನ್ನು ನನ್ನ ಅಜ್ಜಿ ಬೈಯುತ್ತೆ ಕಣೆ ಚಿನ್ನು ಅಂತ ಬೇಜಾರು ಮಾಡ್ಕೊಂಡ್ರೆ ನಮ್ಮ ಅಮ್ಮಂಗೆ ಅವಾಜ್ ಆಗ್ತಾಳೆ ಕರೆದುಬಿಟ್ಟು ಅಮ್ಮ ಏನು ಕೆಲಸ ಮಾಡಬೇಕು ನೀನೇ ಕೆಲಸ ಮಾಡು ಹಂಗೆ ಹಿಂಗೆ ಅಂತ ಅವಾಜ್ ಆಗ್ತಾಳೆ ನಾನು ಫಸ್ಟು 7:30 ಎದ್ದೆ ಆಯಿತಾ 7:30ಗೆ ನಮ್ಮಮ್ಮ ಹೇಳಲ್ವ 6:30ಗೆ ಅಲಾರಾಮ್ ಇಟ್ಟಿದ್ದೆ ಬಟ್ 3:30 ಇದ್ದು ವಾಶ್ರೂಮ್ಗೆ ಹೋದಾಗ ಫೋನ್ನ ಫ್ರಿಡ್ಜ್ ಮೇಲೆ ಹಾಲಲ್ಲಿ ಚಾರ್ಜ್ಗೆ ಹಾಕ್ಬಿಟ್ಟು ಹೋದೆ 3:30 ಮಧ್ಯರಾತ್ರಿಲಿ ಆದಮೇಲೆ 6:30ಗೆ ಬಡ್ಕೊಂಡೈತೆ ನನಗೆ ರೂಮಲ್ಲಿದ್ದೀನಿ ಕೇಳಿಸ್ತೈತೆ ಹಾಲಲ್ಲಿ ಬಡ್ಕೋತಾ ಇರೋದು ಹೇಳೋಕ್ಕಾಯ್ತಾ ಇರಲಿಲ್ಲ ಮೇಲಿಂದ ನಮ್ಮ ಅಮ್ಮದು ಯಾವಾಗಲೂ ಹೇಳಲ್ವಾ ಅಂತು ಅದಾದ ನಮ್ಮ ಅಮ್ಮಂಗೆ 1 ಗಂಟೆಗೆ ಎದ್ದು ಬಂದೆ ಟೈಮ್ ನೋಡಿದೆ 7:30 ಅವಳಿಗೆ ಹಾಲೆಲ್ಲ ಕಾಯಿಸ್ದೆ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ನೋಡಿದೆ ಸೊ ಚಿಲ್ಡ್ರನ್ಸ್ ಡೇ ಇರೋದು ಅದು ಶೆಲ್ ಖಾಲಿ ಆಗೈತೆ ಕಣಮ್ಮ ಹೊಸವು ಹಾಕ್ಬೇಕು ಆಮೇಲೆ ಅಯ್ಯೋ ಹೊಸ ದಿನ ಆಯಿತಾ ಖಾಲಿ ಆಗಿರ್ತದೆ ಅದಾದಮೇಲೆ ಗ್ರೂಪಲ್ಲಿ ನೋಡಿದೆ ಎಲ್ಲಿ ಗೊತ್ತಿದೆ ಚೀಟಿ ಎಷ್ಟು ಕಟ್ಟಬೇಕು 1,530 ರೂಪಾಯಿ 1,530 ರೂಪಾಯಿ ಕಟ್ಟಬೇಕು 60,000 ಅಲ್ವಾ ಟೊಮೊಟೊ ಗೊಜ್ಜು ಆಯ್ತದಲ್ವಾ ಬಂದ್ರೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನೋಕಾಯ್ತದ ವಾಟ್ಸಪ್ಪಲ್ಲಿ ಗ್ರೂಪಲ್ಲಿ ನೋಡಿದೆ ಯಾವಾಗ ಚಿಲ್ಡ್ರನ್ಸ್ ಡೇಗೆ ರಜಾ ಇತ್ತು ಅಂತ ಗೊತ್ತಾಯಿತು ಆಗ ಅಮ್ಮ ಆಚೆ ಕಡೆ ಪಾತ್ರೆನ ತೊಳಿತಿತ್ತು ಹೋದೆ ಅಮ್ಮ ಇವತ್ತು ಕೃತಂಗೆ ರಜಾ ಅಂದೆ ಹಾಂ ಗುಡಿಸ್ತೀನಿ ನಾವು ಇನ್ನೂ 8:50 ಆದ್ರೂ ಮನೆ ಕಸ ಗುಡಿಸಿಲ್ಲ ಫ್ರೆಂಡ್ಸ್ ಹೀಗೆ ಬಂದಿದ್ದೀನಿ ಹಾಲು ಕಾಯಿಸಿಟ್ಟೆ ಅದು ಹಂಗೆ ಗ್ಯಾಸ್ ಸ್ಟವ್ ಹಾಕ್ಕೊಂಡ್ಬಿಟ್ಟು ಮಲ್ಕೊಂಡೆ ಕೃತು ಏನಮ್ಮ ಅಂದ್ಲು ಅಷ್ಟರಲ್ಲಿ ಎಚ್ಚರ ಆಗಿದ್ಲು ರಜಾ ಕಣೆ ಮಲ್ಕೊ ಇನ್ನೊಂದು ಇವತ್ತು ಅಂದ್ಬಿಟ್ಟು ಅವಳು ಮಲ್ಗಿಸ್ಕೊಂಡು ನಾನು ಮಲ್ಕೊಂಡಿದ್ದೆ ಆ ಟೈಮಲ್ಲಿ ನಮ್ಮಮ್ಮ ಬಂದಾಗ ಅವಳು ಅದು ಮಾತಾಡಿರೋ ಅಂಥದ್ದು
ಈಗ ಆಲ್ಮೋಸ್ಟ್ 8:50 ಆಯಿತು. ನಾನು ಬೆಳಗ್ಗೆ ಎದ್ದಾಗ ನಮ್ಮಮ್ಮ ಈ ಟೀ ತಲೆಗೈಸಿಗೆ ಟೀ ನೋಡಿದ್ರೆ ಜೀವ ಎಲ್ಲ ಟೀ ಮೇಲೆ. ಅದೇ ನೋಡಿ ಕಾಣ್ತಾನೆ ಇರೋಲ್ಲ, ಬಟ್ ಇದು ಅಯ್ಯೋ ಕಾಣ್ತಾ ಇಲ್ಲ. ಓಕೆ, ಟೀ ಐತೆ. ಅವಳಿಗೆ ಹಾಲು ಕಾಯ್ಸಕ್ಕೆ ಬಂದಾಗ ಟೀ ನೋಡ್ಬಿಟ್ಟು ಅಯ್ಯೋ ಟೀ ಕುಡಿಬೇಕು ಅಂತ ಅಂದ್ಕೊಂಡೆ. ಬಟ್ ತುಂಬ ಗಟ್ಟಿ ನಿರ್ಧಾರ ತಗೊಂಡು ನಾನು ಇವತ್ತು ನೆನ್ನೆ 1 ಟೈಮ್ ಕುಡಿದಿದ್ದೆ. ಈಗ 4-5 ಸಲ ಟೀ ಕುಡಿತಾ ಇದ್ದಳು. ನೆನ್ನೆ ಒಂದೇ ಟೈಮು. ಇವತ್ತಂತೂ ನಾನು ಟೀನೇ ಕುಡಿದಿಲ್ಲ. ಇನ್ನು ಕಟ್ ಮಾಡೋದಿಲ್ಲ. ಸೊ ಇವಾಗ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ. ಬಿಸಿನೀರು ಕುಡಿದು ಮನೆ ಕಸ ಎಲ್ಲ ಗುಡಿಸಿ ರಾತ್ರಿ ಟೊಮೊಟೊ ಗೊಜ್ಜು ಮಾಡಿದ್ದೆ ಊಟಕ್ಕೆ. ಅದೆಲ್ಲ ಮಿಕ್ಸ್ ಐತೆ. ಸೊ ಆ ಟೊಮೊಟೊ ಗೊಜ್ಜಿಗೆ ಹಿಂಗೆ ನಾನು ಮಾತಾಡೋಕೆ ಬಿಡಲ್ಲ ಕೃತು. ಈಗ ಮಾತಾಡ್ತಿದ್ದೀನಿ ತಾನೆ, ವೀಡಿಯೋ ಮಾಡ್ತಾಯಿದ್ದೀನಿ ತಾನೆ ಹೋಗು. ಸೊ ಆ ಟೊಮೊಟೊ ಗೊಜ್ಜಿಗೆ ಅಮ್ಮ ದೋಸೆ ಇಟ್ಟೈತೆ, ದೋಸೆ ಹಾಕೋಬೇಕು. ಫಸ್ಟು ಈಗ ಮನೆ ಬಿಸಿನೀರು ಕುಡಿದು ಮನೆ ಕಸ ಎಲ್ಲ ಗುಡಿಸಿ ಆಮೇಲಿಂದ ಮತ್ತೆ ಬರ್ತೀನಿ ತಿಂಡಿ ಮಾಡೋಕ್ಕೆ ಅಂತೇಳಿ. ಅಲ್ಲಿ ತನಕ ಏನು ಮಾಡ್ತಾಯಿರಿ, ನೀವು ತಿಂಡಿ ತಿನ್ಕೊಂಬಿಡಿ ಆಯಿತಾ. ನೀರಿವೇನು ಇಲ್ಲ ಅಂದ್ಕೊಂಡಿದ್ದೇನೆ ಹೊಡೆಕೊಚ್ಚಿನ ಆಟಾಡೋಕ್ಕೆ. ಚೆನ್ನಾಗಿರೋದಿಲ್ಲ, ಇದನ್ನು ಕೊಡ್ತೀನಿ, 4 ಕೊಡ್ತೀನಿ. ಅಲ್ಲಿಗೆ ಎಷ್ಟಾಯ್ತದೆ? 1200 ರೂಪಾಯಿ ಆಯ್ತದೆ. ಒಂದು ಬ್ಲೌಸ್ 300 ಅಂದರೆ 1200 ರೂಪಾಯಿ 4 ಸೀರೆಗೆ. ಇನ್ನು ನಿನ್ನ ಮದುವೆಗೆ ಇವೇ ಆಯ್ತವೆ. ನಾನು ಹೊಲ್ಸು ಮಾಡಿಕೊಂಡ್ರೆ ಹೋದರೆ ಬಂದರೆ ಸಿಂಪಲಾಗಿ ಚೆನ್ನಾಗಿರೋದ ಬೆಳ್ಳಿಗೆ ದಾರಿ ತಗೋತಿರಲ್ಲ ಅಂಥದ್ದೊಂದು ತಗೋ ಸಾಕು. 55 11 ಗಂಟೆಗೆ ಮಲ್ಕೊಂಡವಳು ನಾನು. 2 ಗಂಟೆಗೆ ನಾನು ಎದ್ದೆ. ಕೃತು 2:15 ಎದ್ಲು. ಒಂದು ಪುರಿ ಹಪ್ಪಳ ತಿಂದ್ಲು. ಈಗ ದೋಸೆನ ಬಿಸಿ ದೋಸೆಗೆ ತುಪ್ಪ ಹಾಕಿ ರೋಲ್ ಹಾಕಿ ಕೊಟ್ಟಿದ್ದೀನಿ. ಅಡಿಕೆ ಪಟ್ಟಣ ತಗೊಬಿಟ್ಟ. ಅವ್ರ ತಾತ ಬೆಳಗ್ಗೆ ತಿಂಡಿ ತಿನ್ನೋಕೆ ಬಂದಿಲ್ಲ, ಮದುವೆಗೆ ಹೋಗೋರೆ. ನಮ್ಮೂರಲ್ಲಿ ಇವತ್ತು ಮದುವೆ ಆಯಿತು. ಅದೇನು ಸ್ವೀಟ್ಸ್ ಆಯ್ತಾ ಅಂತ ಹೇಳಿ ಇವಳು ಓಪನ್ ಮಾಡಿ ನೋಡ್ತಾ ಇದ್ಲು. ಸ್ವೀಟ್ಸ್ ಎಲ್ಲ ಹಣ್ಣು ಎಲ್ಲ ಅಡಿಕೆ ಐತೆ. ಅದೆಲ್ಲ ಅಡಿಕೆ ಪಟ್ಟಣ ತೊಗೊಂಡು ಇಲ್ಲ ತಿನ್ನೋ ಬೀದಿಗೆ ಹೋಗ್ಬಾರ್ದು. ಕೃತು ವಾಮಿಂಟ್ ಆಗ್ಬಿಡ್ತಾ ಬೆಳಿಗ್ಗೆ. ಅದಕ್ಕೋಸ್ಕರ ಅವಳನ್ನ ಎಲ್ಲೂ ಕಳಿಸ್ದೆ. ಹಾರರ್ ಮೂವಿ ಹಾಕ್ಕೊಂಡು ನೋಡಿದೆ 1/4 ಗಂಟೆ. ನಾವು ಮಗಳೇ ಹಾರರ್ ಫಿಲ್ಮ್ ನೋಡ್ದೆ. ಅಂದವಳು ಚಿಟ್ಟು ಟಿ ವಿ ನೋಡ್ತೀನಿ ಅಂದರೆ ಫೋನ್ ಕೊಟ್ಟು ಹಾಗೆ ಮಲಗಿದ್ದೆ. ಹಾಂ, ಟೇಸ್ಟ್ ಗೊತ್ತಿಲ್ಲ ಅಂದರೆ ಇದು ಅಂಗಡಿ ತುಪ್ಪ ಅಲ್ವ ಮಗಳೇ, ಮನೆ ತುಪ್ಪ ಅಲ್ವಲ್ಲ. ಪ್ರಾಮಿಸ್ ತುಪ್ಪ ಹಾಕಿದ್ದೀನಿ. ನನ್ನಾಣೆ ನಿನ್ನಾಣೆ ತುಪ್ಪ ಹಾಕಿದ್ದೀನಿ ಮಗಳೇ. ಇನ್ನೊಂದು ಬೇಕಾದ್ರೆ ಹಾಕೋಣ ನೆಂಚ್ಕೊಂಡು ತಿಂತೀಯಾ? ತರನ ತುಪ್ಪನಾ? ಹತ್ತು ಕೂಚು. ಹಂಗೆಲ್ಲ ಮಲ್ಕೊಂಡು ತಿನ್ನಬಾರ್ದು ಮಾಮಿ, ಅನ್ನ ಮಾಮಿ. ಕೂಚು ಕರೆಕ್ಟಾಗಿ ಹಂಗಾರೆ ತರಲ್ಲ ನಾನು. ಅನ್ನ ತಿನ್ಬೇಕಾದ್ರೆ ಮಲ್ಕೊಂಡು ತಿಂತಾರ, ಅನ್ನ ದೋಸೆ ಏನೇ ಆದ್ರೂ ತಿಂತಾಳು. ಅಮ್ಮನ ಒಬ್ರು ಮಧ್ಯಾಹ್ನ ಊಟ ಮಾಡ್ತೀನಿ, ದೋಸೆ ಕುಡಿ ಹಾಕ್ಕೊಡ್ಬೇಕಂತೆ ಅಂತು. ಅಮ್ಮ ಮತ್ತೆ ಹಾಕ ಬಂದಿದ್ದೀನಿ. ಅಮ್ಮ ಎಷ್ಟು ಹಾಕಣ ಕೇಳ್ದಲ್ಲಿ ಹಾಕೋಕ್ಕೆ ವೇಸ್ಟ್ ಆಯ್ತವಲ್ಲ. ನಮ್ಮಮ್ಮ ಯಾರೋ ಕಮೆಂಟ್ ಹಾಕಿರಿ, ನಿಮ್ಮ ಯಾಕೆ ಮಧ್ಯಾಹ್ನ ಟೈಮ್ ಊಟ ಮಾಡಲ್ಲ ಅಂತ. ನನಗೂ ಗೊತ್ತಿಲ್ಲ, ನಾನು ಬೈತೀನಿ ಮಧ್ಯಾಹ್ನ ಟೈಮ್ ಊಟ ಮಾಡೋ ಅಂತ. ಆದರೆ ನಮ್ಮಮ್ಮ ಊಟ ಮಾಡಲ್ಲ. ಅಪರೂಪಕ್ಕೆ ಅಮಾವಾಸ್ಯೆ ಹುಣ್ಣಿಮೆಗೆ ಅಷ್ಟೇ ಊಟ ಮಾಡೋದು. 5 ಗಂಟೆ ಮತ್ತೆ ಮುಖ ತೊಳ್ಕೊ ಬಂದೆ. ಯಾಕೆ ನನಗೆ ಒಂದು ಸ್ವಲ್ಪ ಲೈಟಾಗಿ ತಲೆನೋವು ಸ್ಟಾರ್ಟ್ ಆಗಿದೆ. ಅದಕ್ಕೆ 5 ಸಲ ಸ್ವಲ್ಪ ಮಸಾಜ್ ಮಾಡಿ ಮುಖಕ್ಕೆ ಮುಖ ತೊಳ್ಕೊಬಂದೆ. ಕ್ರೀಮ್ ಹಾಕೊಂಡು ಒಂದು ಲಿಪ್ ಬಾಮ್ ಹಾಕೋತೀನಿ. ನೀವು ತುಂಬ ಜನಕ್ಕೆ ಒಂದಿನ ಡೈಲಿ ವ್ಲಾಗ್ ಆಗ್ತದಾದರೆ ಸುಷ್ಮಾ ಡೈಲಿ ವ್ಲಾಗ್ ಹಾಕಿ ಡೈಲಿ ಹಾಕಿ ಅಂತ ಅಂತೀರ. ಅಟ್ಲೀಸ್ಟ್ ಒಂದು 2-3 ಜನ ನಾನು ಎಲ್ಲರೂ ಅಂತ ಕಮೆಂಟ್ ಹಾಕ್ತಾರೆ ಅಂತ ಎಲ್ಲ ನೋಡ್ತೀರ, ಬಟ್ ಎಲ್ಲ ಕಮೆಂಟ್ ಹಾಕಲ್ಲ. ಪವಿ ಸಿಸ್ಟರ್ ಆಗಿರ್ಬೋದು, ಮತ್ತು ತುಂಬ ಜನ ನನಗೆ ಸಡನ್ನಾಗಿ ಹೇಳೋಪ್ಪ ಅಂದರೆ ನೇಮ್ಗಳು ನೆನಪಾಗಲ್ಲ, ಕಮೆಂಟ್ ಹಾಕ್ತೀರ. ಡೈಲಿ ವ್ಲಾಗ್ ಹಾಕಿದ್ರೆ ಅವ್ರುಗಳು ಪಾಪ ನನ್ನ ಪ್ರೀತಿಯಿಂದ ನೋಡೋರು ನೀವೇನೂ ಹೇಳೋಲ್ಲ. ಒಬ್ಬೊಬ್ಬರು ಉರ್ಕೊಳ್ಳೋರು ಇರ್ತಾರಲ್ಲ, ಅವ್ರೇನಂತಾರೆ, ಅಯ್ಯೋ ನಿಮ್ಮ ವೀಡಿಯೋದಲ್ಲಿ ಏನೂ ಕಂಟೆಂಟೇ ಇರೋಲ್ಲ, ಸುಮ್ಮನೆ ಡೈಲಿ ಏನೋ ಒಂದು ಹಾಕ್ತೀರಾ ಅಂತ ಅಂತೀರ. ಏನು ಮಾಡೋದು, ಇಲ್ಲ ಹಾಕಿದ್ರೆ ಹಾಕಲಿಲ್ಲ ಅಂತ ನೀವು ಪ್ರೀತಿಯಿಂದ ಕೇಳ್ತೀರ, ಹಾಕಿದ್ರೆ ನಮ್ಗೆ ಆಗದೆ ಹೋದವರು ಆಡ್ಕೊಳ್ಳೋರು, ಅಯ್ಯೋ ನಿಮ್ಮ ವೀಡಿಯೋದಲ್ಲಿ ಏನೂ ಕಂಟೆಂಟೇ ಇಲ್ಲ ಅಂತಾರೆ. ಹಾಗಾಗಿ ಏನು ಮಾಡೋದಪ್ಪ, ಡೈಲಿ ಹಾಕೋದು ಬೇಡ ಅಂತ. ಬಿಕಾಸ್ ನಾನು ಇನ್ಮೇಲಿಂದ ಫುಲ್ ಬ್ಯುಸಿ ಆಗ್ತಾಯಿದ್ದೀನಿ. ನಿಮಗೆ ತ್ರಿಬಲ್ ಧಮಾಕ ಅಂತ ಹೇಳಿದೆ. ಅಂದರೆ ತ್ರಿಬಲ್ ಧಮಾಕ ಅಂದರೆ ನಮ್ಮ ಫ್ಯಾಮಿಲಿಗೆ 3 ಗುಡ್ ನ್ಯೂಸು ನಮ್ಮ ಫ್ಯಾಮಿಲಿ ಕಡೆಯಿಂದ ಅಂತ ಹೇಳಿದೆ. ಆಲ್ರೆಡಿ ನಿಮ್ಗೆ ಒಂದು ವಿಚಾರ ಗೊತ್ತಾಗಿದೆ, ನನ್ನ ತಂಗಿ ಮದುವೆ ಫಿಕ್ಸ್ ಆಗಿದೆ ಅಂತ ಹೇಳಿ. ಆ್ಯಂಡ್ ಬಾಕಿ ಇನ್ನೆರಡು ಇದ್ದಾವೆ ಏನು ಗುಡ್ ನ್ಯೂಸ್ ಅಂತ ಹೇಳಿ. ಸೊ ಇನ್ನೊಂದು ಶೀಘ್ರದಲ್ಲಿ ಇನ್ನೊಂದು ಗುಡ್ ನ್ಯೂಸ್ ಹೇಳ್ತೀನಿ. ಇನ್ನೊಂದು ಗುಡ್ ನ್ಯೂಸು ಇನ್ನು ಸ್ವಲ್ಪ ತಿಂಗಳುಗಳು ಲೇಟ್ ಆಗಬಹುದೇನೋ.
ನೋಡೋಣ. ಇನ್ನೊಂದು ಗುಡ್ ನ್ಯೂಸ್ ಸದ್ಯದಲ್ಲೇ ಹೇಳ್ತೀನಿ. ಇವಾಗ ಅಪ್ಪಾಜಿ ಅಮ್ಮಂಗೆ ಟೀ ಇಟ್ಕೊಟ್ಬಿಟ್ಟು, ಶುಕ್ರವಾರ ಅಲ್ವಾ, ನಾಳೆ ಶನಿವಾರಕ್ಕೆ ಇಡೀ ಮನೆ ಒಂದೇ ಸಲ ಕ್ಲೀನ್ ಮಾಡೋಕ್ಕಾಗಲ್ಲ, ಅಡುಗೆ ಮನೆ ಒರೆಸೋಣ ಅಂತ ಅನ್ಕೋತಾ ಇದ್ದೀನಿ. ಅಮ್ಮ ಸೊಪ್ಪು ಬೇಳೆನ ಹಾಕೈತೆ, ಸೊಪ್ಪು ಬೇಯಿಸಿಟ್ಟೈತೆ. ಸೊಪ್ಪು ಸಾಂಬಾರು ನಾನು ಅಷ್ಟು ಚೆನ್ನಾಗಿ ಮಾಡಲ್ಲ ಅಂಥೇಳಿ ನಮ್ಮಮ್ಮ ನನ್ನ ಕೈಯಲ್ಲಿ ಮಾಡೋಕ್ಕೆ ಕೊಡಲ್ಲ. ಅಮ್ಮ ಇಡಾನ ಟೀನಾ? ಟೀ ಹಾಂ, ಅಡುಗೆ ಮನೆ ಒರೆಸೋದು ಬೇಡವಾ? ಒತ್ತರಿಕೆಯ ಸಾಂಬಾರು ಕರೆಂಟ್ ಹೋದ್ರೆ ಅಂತ ಒತ್ತರಿಕೆ ಬೇಗ ಎದ್ದು ಒರ್ಸಕ್ಕಾಯ್ತದೆ ಬಿಡು ಅಂತ ನಮ್ಮಮ್ಮ. ಅಡುಗೆ ಮನೆ ಪಾತ್ರೆ ತೊಳಿಬೇಕಲ್ಲ, ಅವೆಲ್ಲ ತುಂಬಿಟ್ಬಿಟ್ಟು ಇವೆಲ್ಲ ನೋಡಿ, ಇವೆಲ್ಲ ತುಂಬಿಟ್ಬಿಟ್ಟು ಎಲ್ಲ ಒರ್ಸೋಣ ಅನ್ಕೊಂಡೆ. ಬಟ್ ಅಮ್ಮ ಬೆಳಕಿಗೆ ಒರೆಸ್ಕೊಳ್ಳೋದ ಅಂತ ಇತ್ತು. ಓಕೆ, ಈಗ ಟೀ ಇಟ್ಬಿಟ್ಟು ಅವ್ರಿಗೆಲ್ಲ ಟೀ ಕೊಟ್ಟೋಣ ಬನ್ನಿ. 2 ರೂಪೀಸ್ ತೊಗೊಂಡು ಟೊಮೊಟೊ ಹಾಗೆ ತರಕಾರಿ ಏನಿಲ್ಲ, ಅಲ್ಲಿ ಆಟೋದವ್ರು ಬಂದಿದ್ದಾರೆ, ಅಲ್ಲಿ ತಗೊಬರೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಅಮ್ಮನ್ನೇ ಬಾ ಅಂದೆ, ಅಮ್ಮ ಏನೋ ಮಾಡ್ತಾ ಇದ್ರು. ಬನ್ನಿ ಏನೇನಿದೆ ತಗೊಬರೋಣ. 100 ರೂಪೀಸ್ಗೆ ತಗೊಳಕ್ಕೆ ಗೊತ್ತಾಗಿದ್ದ ಎಲ್ಲ ಒಂಥರ ಬರ್ತೋಗ್ಬಿಡ್ತಾರೆ. ಅದಕ್ಕೆ ತೊಗೊಂಡ್ಯಾಕೆ ನಮ್ಮ ಅಮ್ಮನ ಕೈ ಬೈಸ್ಕೋಬೇಕು ಅಂತ ನಮ್ಮ ಅಮ್ಮನ್ನೇ ಕರೆದೆ ಬಾ ಅಂತ. ನಮ್ಮ ಅಮ್ಮನೇ ತಗೊಳ್ಳಿ. ಟೊಮೊಟೊನು ಚೆನ್ನಾಗಿಲ್ಲ ಅಮ್ಮ, ಟೊಮೊಟೊ ಚೆನ್ನಾಗಿಲ್ಲ. ಬೀನ್ಸು ಅರ್ಧ 20 1 kg 30 ತಗೋ. ಟೊಮೊಟೊ ಅಷ್ಟು ಚೆನ್ನಾಗಿಲ್ಲ, 20 ರೂಪಾಯಿ kg. ನಾನು ನಿನ್ನ ಮಾಡಲ್ಲ ವಿಡಿಯೋದಲ್ಲಿ, ಯಾಕೆ ಹೇಳು? ಯಾಕೆ ಚೆನ್ನಾಗವ ನೋಡು, ಕ್ಯಾರೆಟು ಚೆನ್ನಾಗಿದ್ರು ತಗೋ, ಫ್ರಿಡ್ಜಲ್ಲಿ ಇಡೋದಲ್ವಾ? ಆ ಕಡೆಗೆ ಹೋಗಿ ನೋಡಮ್ಮ. ತರಕಾರಿ ಇದ್ರೂ ಕಷ್ಟ, ಇಲ್ಲ ಅಂದ್ರೂ ಕಷ್ಟ. ಎಲ್ಗಂತೆ ಆಯ್ತಾ? ಇಷ್ಟೊತ್ತಲ್ಲಿ ಏನು ಕೆಲಸನ? ನಡಿ ಒಳಕ್ಕೆ. ಅಲ್ಲಿ ದೇವಸ್ಥಾನದ ಹತ್ರ ಇದ್ಲು ಫ್ರೆಂಡ್ಸ್. ಟೈಮು ಆಲ್ರೆಡಿ 5:15. ಬಿದ್ದರೆ ಅಲ್ಲಿ ಕಂಬಿಗಳೆಲ್ಲ ಐತೆ, ಅದಕ್ಕೆ ಕರ್ಕೊಬಂದೆ ಒಳಗೆ. ನಡಿಯಮ್ಮ, ಚಿಂಟು ಕೊಡ್ತೀನಿ, ಕೂತ್ಕೊಂಡು ನೋಡಿ ಮಗನೆ. ಸಂಜೆ ಟೈಮಲ್ಲಿ ಹೋಗ್ಬಾರ್ದು, ಕೃತಿಗೆ ದೃಷ್ಟಿ ಥರ ಆಗೈತೆ ಅಂದ್ಬಿಟ್ಟು ಅವ್ರ ಅಜ್ಜಿ ಇದೆಲ್ಲ ಜೋಡಿಸೈತೆ. ನಂಗೆ ಗೊತ್ತಿಲ್ಲ ಬಂಗಾರ. 5 ಥರ ಹೂವು ನೋಡಿ, ಇದೊಂದು, ಮತ್ತು ಇದರ ಹೂವು ಹೆಸರು ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಾಗೆ ಇದೊಂದು ಹೂವು, ಹಾಗೆ ಈ ಥರ ವೈಟ್ದೊಂದು, ಮತ್ತು ಕಮ್ಕಮ್ರದ ಹೂವು, 5 ಥರ ಹೂವು, ಹಾಗೆ 3 ಥರ. ಇದು ಟೊಮೊಟೊ ಕಾಯಿ, ಇದು ಬದನೆಕಾಯಿ, ಉಂಡೆ ಬದನೆಕಾಯಿ, ಹಾಗೆ ಸಣ್ಣದು ಟೊಮೊಟೊ ಕಾಯಿ, ಇದು ಪರಂಗಿಕಾಯಿ, 3 ಥರ ಕಾಯಿಗಳು, ಹಾಗೆ 5 ಥರ ಹೂವು ಜೋಡಿಸೈತೆ. ಇನ್ನು ಏನೇನೋ ಅಡಿಕೆ ಪಟ್ಟೆ ಏನೇನೋ ಎಲ್ಲ ರೆಡಿ ಮಾಡ್ಕೋಬೇಕು. ಇವಳಿಗೆ ದೃಷ್ಟಿ ತೆಗಿಯೋಕ್ಕೆ ದೃಷ್ಟಿ ಥರ ಏನೋ ಆಗಿರ್ಬೋದು, ಅದಕ್ಕೆ ಹಿಂಗೆ ಥರ ಚಂಡಿ ಮಾಡ್ತಿದ್ದಾಳೆ, ಅಳ್ತಾ ಇದ್ದಾಳೆ ಅಂತ ಹೇಳಿ. ಸೊ ಅವಾಗವಾಗ 2 ತಿಂಗಳಿಗೆ 3 ತಿಂಗಳಿಗೆ ಈ ಥರ ದೃಷ್ಟಿ ತೆಗಿತಾ ಇರ್ತೀವಿ. ಅದನ್ನು ತೆಗೆದ್ಮೇಲೆ ಸ್ವಲ್ಪ ಇವಳು ಹೆಂಗೆ ಚಂಡಿ ಆಡ್ತಿರ್ತಾಳಲ್ಲ, ಅದೆಲ್ಲ ಕಂಟ್ರೋಲ್ ಆಗುತ್ತೆ. ಬಿಡಮ್ಮ, ಆ ದೃಷ್ಟಿ ತೆಗಿಯೋಕೆ ಇಟ್ಟಿರೋದು ಅದೆಲ್ಲ ಪರಚಬಾರ್ದು. ಹಾಲು ಬರ್ತದೆ ನಡೀಲಿ. ಹಾಲು ಡ್ರೆಸ್ಗಾದರೆ ಹೋಗಲ್ಲ. ಕೈ ತೊಳ್ಕೊಬೋ, ಅದು ಕಲೆ ಹಾಗೆ ನಿಂತ್ಕೊಬಿಡುತ್ತೆ ಬ್ಲ್ಯಾಕ್ಗೆ. ಕೈ ತೊಳ್ಕೊಬಾ, ಆಚೆಗೆ ಹೋಗ್ಬೇಡ, ತೊಳ್ಕೊಬಾ ಕೈನ. ಚಿಂಟು TV ನೋಡಿವೆ ಬಾ. ಆಲ್ರೆಡಿ ಒಂದು 6:30 ಆಗಿತ್ತು. ಅಮ್ಮ ಒಳಗಡೆ ಸೊಪ್ಪು ಸಾರು ಮಾಡ್ತಿತ್ತು, ಅದಕ್ಕೆ ಹಾಲು ಕೊಡು ಅಂತು. ಸೊಪ್ಪು ಸಾಂಬಾರಿಗೆ ಹಾಲು ಹಾಕೋಕ್ಕೆ, ಅದಕ್ಕೆ ಕೊಟ್ಬಿಟ್ಟು ಬಂದೆ. ನಾವು ಫ್ರಿಡ್ಜಲ್ಲೆಲ್ಲ ನೀರು ನಿಂತೈತೆ ನೋಡು ಅಂತ. ನಾನು ತುಂಬ ದಿನದಿಂದ ಅಬ್ಸರ್ವ್ ಮಾಡ್ತಾಯಿದ್ದೆ, ಕೆಳಗಡೆ ಎಲ್ಲ ನಿಂತ್ಕೋತಾ ಇತ್ತು. ಯಾಕೆ ಅಂತ ನನಗೂ ಗೊತ್ತಿಲ್ಲ. ಹಾಗೆ ನಾನು ಚಂದನಂಗೆ ಕಾಲ್ ಮಾಡಿದೆ, ಏನಾದರೂ ಅಲ್ಲಿ ಬಟನ್ ಥರ ಕೊಟ್ಟಿರ್ತಾರಲ್ಲ, ಅದರಲ್ಲಿ ಏನಾದರೂ ಚೇಂಜಸ್ ಮಾಡಬೇಕಂತ. ಸೊ ಅವಳು ಅವರ ಹಸ್ಬೆಂಡ್ ಊರಿಗೆ ಹೋಗಿರೋದ್ರಿಂದ ಹಳ್ಳಿಗೆ ವಿಲೇಜ್ಗೆ ಬ್ಯುಸಿ ಇದ್ಲು. ಸೊ ಹಾಗಾಗಿ ನಾನೇ ಕ್ಲೀನ್ ಮಾಡೋಣ, ಬೇಕಾದರೆ ಫ್ರಿಡ್ಜು ಸರ್ವಿಸ್ ಇರುತ್ತಲ್ಲ ಅವ್ರನ್ನ ಕೇಳ್ಕೊಳಕ್ಕಾಗುತ್ತೆ ಅಂತ ಹೇಳಿ ಫಸ್ಟು ಎಲ್ಲನೂ ಎತ್ತಿಟ್ಬಿಟ್ಟೆ. ನಾವು ಅವಾಗೇನೆ 1 ತಿಂಗಳು 1.5 ತಿಂಗಳಿಗೆಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀವಿ. ಅದು ಏನು ಡೀಪ್ ಕ್ಲೀನಿಂಗ್ ಇರಲ್ಲ, ಯಾಕಂದರೆ 6 ತಿಂಗಳು ವರ್ಷ ಆದರೆ ಫುಲ್ಲು ಡೀಪ್ ಕ್ಲೀನಿಂಗು, ಫುಲ್ ಗಲೀಜಾಗಿ ಹೋಗ್ಬಿಟ್ಟಿರುತ್ತೆ, ತುಂಬ ಕಷ್ಟ. ಈ ಥರ ಆದರೆ ಒಂದು 1/4 ಗಂಟೆ 20 ನಿಮಿಷಕ್ಕೆಲ್ಲ ಕ್ಲೀನ್ ಮಾಡ್ಕೋಬೋದು. ನೋಡ್ತಾ ಇರ್ಬೋದು, ಜಾಸ್ತಿ ಗಲೀಜಿರಲ್ಲ. ಅಲ್ಲಿ ಏನಿದ್ರು ನಾವು ಕಾಯಿ ಕಾಯಿ ಇಟ್ಟಿರ್ತೀವಲ್ಲ ಅದ್ರದ್ದು ಸ್ವಲ್ಪ ಜುಂಗು ಆ ಥರದ್ದು ಉದ್ರಿರುತ್ತೆ. ಅದನ್ನು ಬಿಟ್ಟರೆ ಸ್ವಲ್ಪ ಹಾಲ್ದು ಮೊಸರು ಕರೆ ಇರುತ್ತೆ, ಅಷ್ಟು ಬಿಟ್ಟರೆ ಏನೂ ಗಲೀಜಿರಲ್ಲ. ಬಟ್ ಸ್ವಲ್ಪ ನೀರು ಥರ ಐತಲ್ಲ, ಅದಕ್ಕೋಸ್ಕರ ಒಂದು ಬರಬಟ್ಟೆ ತೊಗೊಂಡು ಎಲ್ಲನೂ ಕ್ಲೀನ್ ಮಾಡಿಕೊಂಡು, ಹಾಗೆ ಹಾಲು ಮೊಸರದ್ದು ಸ್ವಲ್ಪ ಕರೆ ಥರ ಆಗಿರುತ್ತಲ್ಲ ಅದನ್ನೆಲ್ಲ ಕ್ಲೀನ್ ಮಾಡ್ಕೋತಾ ಇದ್ದೀನಿ. ನನಗಂತೂ ನೀಟಾಗಿರಬೇಕು. ನಾನೊಂದು ವಾರದಿಂದ ಫ್ರಿಡ್ಜ್ ಕ್ಲೀನ್ ಮಾಡೋಣ ಅಂತ ಅನ್ಕೋತಾ ಇದ್ದೆ, ಬಟ್ ಮಾಡಿರಲಿಲ್ಲ. ಈಗ ಅಮ್ಮನೂ ಯಾಕೋ ನೀರು ನಿಂತೈತೆ ಅಂತಲ್ಲ, ಇದು ಸರಿಯಾದ ಟೈಮು. ನಾಳೆ ಶನಿವಾರನೂ ಕೂಡ ಮನೆಯೆಲ್ಲ ಫುಲ್ ಕ್ಲೀನ್ ಮಾಡಬೇಕಲ್ಲ, ಫ್ರಿಡ್ಜ್ ಕ್ಲೀನ್ ಮಾಡಿಕೊಂಡ್ರೆ ಸರಿ ಆಯಿತು ಅಂತ ಹೇಳಿ ಕ್ಲೀನ್ ಮಾಡ್ಕೋತಾ ಇದ್ದೆ. ನೋಡ್ತಾ ಇರ್ಬೋದು, ಒಂದು 20-25 ನಿಮಿಷ 20 ನಿಮಿಷ ಹೈಯೆಸ್ಟು ಕ್ಲೀನ್ ಮಾಡಿದೆ. ಬಟ್ ನಾನು ಅದನ್ನು 2 ಮಿನಿಟ್ಸಲ್ಲಿ ನಿಮಗೆ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದು ಕೃತಿಗೆ ಹಣ್ಣುಗಳು ತಂದಿದ್ದು ಅವ್ರ ಚಿಕ್ಕಪ್ಪ.
ಹಾಗೆ ಅಂಕಲ್ ಬಂದಿದ್ರಲ್ಲ ಅವರು ಕೂಡ ಸ್ವೀಟ್ಸು ಏನೇನೋ ತಂದಿದ್ದಾರೆ. ಅದೇ ಒಂದು 15 ದಿನ ಆಗುತ್ತೆ ಅಂತ ಹೇಳ್ಬೋದು. ಅಂದರೆ ಹಣ್ಣುಗಳಾದರೆ ಆಗುತ್ತೆ, ಅರ್ಧ ಅರ್ಧ ಹಂಗಾಗ್ತಿರಲ್ಲ, 1 ವೀಕ್ ಮೇಲಾಗುತ್ತೆ. ಅಂಗಡಿ ತಿಂಡಿಗಳಾದರೆ ಒಂದು 3 ದಿನವೂ ಬರೋಲ್ಲ, ಎಲ್ಲ ಒಂದೇ ದಿನ ತಿನ್ಕೊಂಡ್ಬಿಡ್ತಾರೆ. ನೀವು ತುಂಬ ಜನ ಕಮೆಂಟ್ ಮಾಡ್ತಾ ಇದ್ದೀರಾ ಅಲ್ವಾ, ಅವಳು ಹಠ ಮಾಡಿದ್ರೆ ಉಳಿಸ್ಕೊಬೇಡಿ ಕಳಿಸಿ ಅಂತ. ಹೌದು, ಕಳಿಸ್ತೀನಿ. ಸ್ವಲ್ಪ ಚಿಕ್ಕವಳಲ್ವಾ ಅನ್ನೋದಕ್ಕೋಸ್ಕರ ಇದು ಮಾಡ್ತಾಯಿದ್ದೀವಿ. ಅವತ್ತು ಮೊನ್ನೆ ನಾನು ಉಳಿಸ್ಕೊಳ್ಳಿಲ್ಲ, ಅವ್ರ ಅಜ್ಜಿ ಉಳಿಸ್ಕೊಂಡಿದ್ದು. ನೆನ್ನೆ ತೋಪಮ್ಮನ ಜಾತ್ರೆ ಅಂತ ಇತ್ತು, ಹಾಗೆ ಚಿಲ್ಡ್ರನ್ಸ್ ಡೇ ಎರಡೂ ಇರೋದ್ರಿಂದ ಅವ್ರ ಸ್ಕೂಲವರೇ ರಜೆ ಕೊಟ್ಟಿದ್ರು ಕೃತುಗೆ. ಇವತ್ತು ಹೋಗಿದ್ದಾಳೆ ಕಾನ್ವೆಂಟ್ಗೆ, ಬರ್ತಾಳೆ. ಕ್ಲೀನಿಂಗ್ ಆಯಿತು, ಇವಾಗ ಈ ಥರ ಕಾಣ್ತಾ ಇದೆ ಬರೀ ಕವರು. ನಮ್ಮಮ್ಮ ಅವತ್ತೊಂದು ದಿನ ನಾನು ಇದು ಏನೋ ಹೇಳೋಕ್ಕೆ ಬರ್ತಾಯಿಲ್ಲ ಫ್ರೆಂಡ್ಸ್. ಇದು ಬರುತ್ತಲ್ಲ ಬಾಕ್ಸು, ಸ್ಟೋರೇಜ್ ಬಾಕ್ಸು, ಅದನ್ನು ಬುಕ್ ಮಾಡ್ತೀನಿ ಅಂದಾಗ ಬೈದಿತ್ತು. ಇವಾಗ ನಮ್ಮ ಅಮ್ಮನೇ ಕರಿ ಕವರಲ್ಲಿ ಕಟ್ಟಿಟ್ಟು ಯಾವುದು ಏನು ಅಂತಲೇ ಗೊತ್ತಾಯ್ತಾ ಇಲ್ಲ. ಅದು ಬಾಕ್ಸ್ ಆದರೂ ಬುಕ್ ಮಾಡು ಅಂತ ಅಮ್ಮನೇ ಹೇಳ್ತಾ ಇತ್ತು. ನಾನು ಕೂಡ ಮಿಶೋದಲ್ಲಿ ಹಾಗೆ ಚೆಕ್ ಮಾಡ್ತಾಯಿದ್ದೆ, ಕೆಲಸ ಎಲ್ಲ ಮುಗಿಸಿ. ನೋಡೋಣ, ಅದೊಂದು ಬುಕ್ ಮಾಡಿಕೊಡ್ಬೇಕು ಅಮ್ಮಂಗೆ, ಫ್ರಿಡ್ಜ್ಗೆ ಸ್ಟೋರೇಜ್ ಬಾಕ್ಸ್ಗಳನ್ನ. ಹಾಗೆ ಕೃತುಗೆ ದೃಷ್ಟಿ ತೆಗಿಬೇಕಲ್ಲ, ಅದನ್ನೆಲ್ಲ ಕಂಪ್ಲೀಟಾಗಿ ತೋರಿಸ್ಬಾರ್ದು. ಬಟ್ ಅದಕ್ಕೋಸ್ಕರನೇ ಒಂದು ಸಪ್ರೇಟ್ ವೀಡಿಯೋ ಮಾಡಿ ಮಕ್ಕಳಿಗೆ ದೃಷ್ಟಿ ತೆಗಿಯೋ ವಿಧಾನನ ಅಂದರೆ ಖಂಡಿತವಾಗ್ಲೂ ನಾನು ನಿಮಗೋಸ್ಕರ ವೀಡಿಯೋ ಮಾಡ್ತೀನಿ. ಬಟ್ ಅದಕ್ಕೆ ಜಾಸ್ತಿ ಕಮೆಂಟ್ಸ್ ಬಂದಿರಬೇಕು, ಒಂದು 20 ಕಮೆಂಟ್ಸ್ ಬಂದಿದ್ದರೆ ಸೊ ಅದನ್ನು ನಿಮ್ಗೆ ಯೂಸ್ಫುಲ್ ಆಗುತ್ತೆ. ಮಕ್ಕಳಿರೋ ಮನೇಲಿ ಅದು ಕಂಪ್ಲೀಟ್ ವಿಡಿಯೋ ತೋರಿಸ್ತೀನಿ ಸಪ್ರೇಟಾಗಿ. ಇದು ದೃಷ್ಟಿ ತೆಗೆಯೋದನ್ನು ಬೇರೆಯವರೇ ನೋಡಲ್ಲ, ಹಾಗಾಗಿ ವಿಡಿಯೋದಲ್ಲಿ ತೋರಿಸ್ಬಾರ್ದು ಅಂತ ಹೇಳಿ ನಾನು ತೋರಿಸ್ತಾ ಇಲ್ಲ. ಬಟ್ ಬೇರೆಯವ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋ ಪರ್ಪಸ್ಗಾದರೆ ಸುಮ್ಮನೆ, ಈಗ ದೃಷ್ಟಿಯಾಗಿರಲ್ಲ ಏನಿಲ್ಲ, ಯಾವ ಥರ ಪ್ರೋಸೆಸ್ ಇರುತ್ತೆ, ಯಾವ ಥರ ತೆಗಿಬೋದು ಅಂತ ಹೇಳಿ ನಾನೊಂದು ಚಿಕ್ಕದಾಗಿ ವಿಡಿಯೋ ಮಾಡಿ ನಿಮಗೆ ಹೇಳ್ತೀನಿ ಯಾವ್ಯಾವ ರೀತಿ ಅದನ್ನು ಮಾಡಬೇಕು ಅಂತ ಹೇಳಿ. ಸೊ ವಿಡಿಯೋ ಬೇಕು ಅಂತ ಹೇಳಿದ್ರೆ ಒಂದು 20 ಜನನಾದರೂ ವಿಡಿಯೋ ಬೇಕು ದೃಷ್ಟಿ ತೆಗೆಯೋದು ಮಕ್ಕಳಿಗೆ ಅಂತೇಳಿ ಕಮೆಂಟ್ ಮಾಡಿರಬೇಕು. ಈ ಥರ ಹೆಣ್ಗೊಂಬೆ ಒಂದು ಗಂಡು ಗೊಂಬೆ ಒಂದು ಬರಿಬೇಕು. ಒಂದು ಸೀಮೆ ಸುಣ್ಣದಲ್ಲಿ ಬರಿತೀವಿ, ಇನ್ನೊಂದು ಇಜ್ಲು ಬರುತ್ತಲ್ಲ ಒಲೆಯಲ್ಲಿ ಉರಿ ಹಾಕಿರೋದು, ಸೌದೆದು ಇದ್ಲು ಬರುತ್ತಲ್ಲ, ಅದರಲ್ಲಿ ಇದ್ಲು ಇರಲಿಲ್ಲ ಅಂದ್ಬಿಟ್ಟು ಕಾಯಿ ಕಂಟದ್ದು ಹುರಿದಿರೋದು ಸ್ವಲ್ಪ ತಂದಿತ್ತು, ಅದು ಆ ಗೊಂಬೆ ಆ ಥರ ಬತ್ತು. ಒಂದು ಹೆಣ್ಗೊಂಬೆ ಒಂದು ಗಂಡು ಗೊಂಬೆ. ಇನ್ನೊಂದು ಅಮ್ಮ ಹಸಿ ದಾರದಲ್ಲಿ ಕೃತು ಅಳತೆಗೆ 3 ಎಳೆನೋ ಕಣೆ 5 ಎಳೆನೋ ಮಾಡ್ಕೊಳ್ಳುತ್ತೆ. ಅವಳು ಎಷ್ಟು ಹೈಟ್ ಇದ್ದಾಳೆ ಅಷ್ಟು ಇರಾಕ್ತಾ ದೃಷ್ಟಿ ತೆಗಿತಾರ. ಫ್ರೆಂಡ್ಸ್, ದೃಷ್ಟಿ ತೆಗೆ ತೋರಿಸ್ಬಾರ್ದು ಅಂತ ಹೇಳಿ ತೋರಿಸಿಲ್ಲ. ಇವಾಗ ಅಲ್ಲಿ ನೋಡಿ ಬೈಕಲ್ಲಿ ಇಟ್ಕೊಂಡೈತೆ ಎಲ್ಲನೂ. ಅದನ್ನು 3 ದಾರಿ ಕೂಡೋ ಜಾಗಕ್ಕೆ, 3 ದಾರಿ ಕೂಡೋ ಅಂಥ ಜಾಗಕ್ಕೆ ಹಾಕ್ಬಿಟ್ಟು ಬರ್ತಾರೆ. ಸೊ ಈ ಥರ ಕತ್ಲೆಯಾಗಿ ಜನ ಕಡಿಮೆ ಓಡಾಡೋ ಟೈಮಲ್ಲಿ ದೃಷ್ಟಿ ತೆಗಿತಾರೆ. ಅಲ್ಲಿ ಕುಡ್ಲೂ ಕೂಡ ಇಡ್ತೈತೆ ನಮ್ಮಮ್ಮ, ಯಾಕೆ ಅಂತ ನಂಗೆ ಗೊತ್ತಿಲ್ಲ. ನೋಡಿ ಅದೆಲ್ಲ ದೃಷ್ಟಿ ತೆಗಿಯೋಕ್ಕೆ ಇಟ್ಕೊಂಡಿರೋಂಥ ಐಟಮ್ಸು. ಅಪ್ಪಾಜಿ ಅದು ಸುಟ್ಟಾಕದಾ? ಸುಡಬೇಕಂತೆ. 3 ದಾರಿ ಕೂಡೋ ಜಾಗದಲ್ಲಿ ಇಟ್ಬಿಟ್ಟು ಬರೋದಲ್ಲ, ಸುಟ್ಬಿಟ್ಟು ಬರೋದು. ಇವಾಗ ಮುದ್ದೆ ಮಾಡಬೇಕು. ಅಪ್ಪಾಜಿ ಬ್ರಷ್ ಸಬ್ಸಾರು ಮಾಡೈತೆ, ಅಮ್ಮ ಮುದ್ದೆ ಮೊಟ್ಟೆ ಬೇಯಿಸಿಟ್ಟೈತೆ. ಇವಾಗ ನಾನು ಮುದ್ದೆ ಮಾಡಿ ರೈಸ್ ಮಾಡಬೇಕು. ಫ್ರೆಂಡ್ಸ್, ನಮ್ಮ ಮನೆಯೆಲ್ಲ ಊಟ ಹೈಯೆಸ್ಟು ಅಂದರೆ 8 ಗಂಟೆ 8:15 ಟೈಮಿಂಗ್, ಜಾಸ್ತಿ ಟೈಮಿಂಗ್ಸ್ ಅಂತ 7 ಗಂಟೆ 7:15 ಊಟ ಮಾಡ್ತೀವಿ. ಇವತ್ತಿನ ಊಟ ಈ ಥರ ಇದೆ. ನಾನು ಡಯಟ್ ಮಾಡ್ತಿರೋದ್ರಿಂದ ಸ್ವಲ್ಪ ಮುದ್ದೆ ತಿನ್ನೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನಾನು ದಯವಿಟ್ಟು ಯಾರೂ ಅನುಸರಿಸ್ಬೇಡಿ, ಅಷ್ಟು ಕೆಟ್ಟದಾಗಿ ಡಯಟ್ ಮಾಡ್ತಾಯಿದ್ದೀನಿ, ಅದಕ್ಕೋಸ್ಕರ. ಹಾಗೆ ಮೊಟ್ಟೆ, ಸ್ವಲ್ಪ ಸೊಪ್ಪು, ಹಾಗೆ ಸ್ವಲ್ಪ ಸಣ್ಣ ಮುದ್ದೆ, ಹಾಗೆ ಮುದ್ದೆ ತಿಂದು ಸ್ವಲ್ಪ ರೈಸ್ ಹಾಕ್ಕೊಂಡೆ. ಇದು ಇವತ್ತಿನ ನಮ್ಮನೆ ನೈಟ್ ಊಟ ಅಂತ ಹೇಳ್ಬೋದು. ಸೊಪ್ಪು ಸಾರಂತೂ ಸಖತ್ತಾಗಿತ್ತು. ಹಾಕ್ಬಿಟ್ಟು ಮಾಡುತ್ತೆ ನಮ್ಮಮ್ಮ. ಅಲ್ಲಿಂದ ಕೃತು ಅವ್ರ ತಾತನ ಕೈಲಿ ಆಟ ಆಡ್ತಾ ಇದ್ದಾಳೆ. ನೋಡಿ ಏನೇನೋ ಇದು ಮಾಡ್ತಾ ಇದ್ದಾಳೆ. ಸೊ ಧಾರಾವಾಹಿ ಹಾಕು ಅಂತ ಹೇಳಿ ಹಾಕಿಸ್ಕೊತಾ ಇದ್ದಾಳೆ. ಟೈಮ್ ಬಂದು 11:45 ಆಗಿದೆ. ನಿದ್ದೆ ಬರ್ತಾಯಿಲ್ಲ, ತಲೆನೋವು ನೋಡ್ತಿದ್ದು ಹಂಗೆ ಸಂಜೆ 4 ಗಂಟೆ ನಂತರ ನೋಡ್ತಿತ್ತು. ಬಟ್ ಈಗ 8 ಗಂಟೆ, ರಾತ್ರಿ 8 ಗಂಟೆಗೆ ಕಡಿಮೆ ಆಗಿತ್ತು. ಊಟ ಎಲ್ಲ ಚೆನ್ನಾಗಿ ತಿಂದ ಮೇಲೆ ನಾನೇನು ಮಾಡ್ಬಿಟ್ಟೆ ಇವತ್ತು ಡೇ ಟೈಮಲ್ಲಿ ಒಂದು 11:30 ಮಲ್ಕೊಂಡಳು. 2:30ಗೆ ಎದ್ದೆ. ಆಲ್ಮೋಸ್ಟ್ ಒಂದು 2.5 and 3 hours ನಿದ್ದೆ ಮಾಡಿಬಿಟ್ಟೆ. ಇವಾಗ ನಿದ್ದೆ ಬರ್ತಾಯಿಲ್ಲ. ಹಂಗೂ ಕಣ್ಮುಚ್ಕೊಂಡು ಮಲ್ಕೊಂಡಿದ್ದೆ 1 hour. ನಿದ್ದೆ ಬರ್ತಿಲ್ವಲ್ಲ ಅಂತ ಹೇಳಿ ಫೋನ್ ನೋಡಿದೆ. ತಲೆ ನೋವು ಸ್ಟಾರ್ಟ್ ಆಯಿತು. ಈಗ ವಾಶ್ರೂಮ್ ಹೋಗ್ಬಿಟ್ಟು ಬಂದ. ಒಂದು ಲೋಟ ಬಿಸಿನೀರು ಕುಡಿಯೋಣ ಅನ್ನಿಸ್ತು, ಅದಕ್ಕೆ ಬಿಸಿನೀರು ಇಟ್ಕೊಳ್ಳೋಣ ಅಂತ ಹೇಳಿ ಅಡುಗೆ ಮನೆಗೆ ಬಂದೆ. ಈಗ ಬಿಸಿನೀರು ಕುಡಿದ್ಬಿಟ್ಟು ನಿದ್ದೆ ಬರ್ತಾನೆ ಹೋಗಿ ಫೋನ್ ಇಟ್ಬಿಟ್ಟು ಮಲ್ಕೊತೀನಿ. ಬೆಳಗ್ಗೆ ಬೇಗ ಹೇಳಬೇಕು. ಅಡುಗೆ ಮನೆಯೂ ಕೂಡ ಕ್ಲೀನ್ ಮಾಡಿಲ್ಲ. ನಾನು ನಿಜ ಹೇಳೋಕ್ಕಾಗಲ್ಲ ನನ್ನ ಕೈಲಿ. ಈಗ 11:45 ನಾನು ಬಿಸಿನೀರೆಲ್ಲ ಕುಡಿದು ಫೋನ್ ಇಟ್ಟು ಅಷ್ಟರಲ್ಲಿ 12 ಗಂಟೆ ಆಗುತ್ತೆ. ಸೊ ಮಾಡೋಕ್ಕಾಗಲ್ಲ. ಮೆತ್ತಗೆ ಮಾತಾಡ್ತಾ ಇದ್ದೀನಿ, ಬಿಕಾಸ್ ಟೈಮ್ ಆಗಿದೆಯಲ್ಲ. ಅಮ್ಮ ಅಪ್ಪಾಜಿಗೆ ಡಿಸ್ಟರ್ಬ್ ಆಗುತ್ತೆ ಅಂತ. ನಮ್ಮ ಅಕ್ಕಪಕ್ಕದ ಮನೆಗಳೆಲ್ಲ ತುಂಬ ಹತ್ತಿರ ಇರೋದ್ರಿಂದ ಈ ಥರ ಸೈಲೆಂಟಾಗಿದ್ದಾಗ ಜೋರಾಗಿ ಮಾತಾಡ್ತೀನಿ.
ಮಾತಾಡಿದ್ರೆ ಕಿರ್ಚಾಡಿದ್ರೆ ಸೊ ಚೆನ್ನಾಗಿ ಕೇಳಿಸುತ್ತೆ, ಅದಕ್ಕೆ ಬಿದ್ದು ಮಾತಾಡ್ತಾ ಇದ್ದೀನಿ. ಇವಾಗ ಒಂದು ದೊಡ್ಡ ಬಿಸಿನೀರು ಕುಡಿದು ಪಾಚಿ ಮಾಡ್ತೀನಿ. ಗುಡ್ ನೈಟ್, ನೀವು ಮಲ್ಕೊಳ್ಳಿ. ಗುಡ್ ನೈಟ್. ಆ್ಯಂಡ್ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.